ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಸೇಡಂ ರಸ್ತೆಯ ಜಯನಗರದಲ್ಲಿ ಇರುವ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮಕ್ಕಳ ವಿಕಾಸಕ್ಕಾಗಿ ಹಾಗೂ ಉತ್ತಮ ಜೀವನಕ್ಕೆ ಸಂಸ್ಕಾರ ಮತ್ತು ಸಂಸ್ಕೃತ 11 ದಿನಗಳ ಶಿಬಿರದ ಪ್ರಮಾಣ ಪತ್ರ ವಿತರಣೆ ಹಾಗೂ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಕಾರವಂತ ಮನುಷ್ಯನು ತನ್ನ ಬದುಕಿನುದ್ದಕ್ಕೂ ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುತ್ತಾನೆ. ಸಮಾಜದಲ್ಲಿ ಅವನನ್ನು ನೋಡುವ ದೃಷ್ಟಿ ಬೇರೆಯಾಗಿರುತ್ತದೆ. ಸಂಸ್ಕಾರವು ಮನುಷ್ಯನ ಜೀವನದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತದೆ ಎಂದು ಪಾಳ ಕಟ್ಟಿಮನಿ ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಹೇಳಿದ್ದಾರೆ. ಅವರು ಜಯನಗರ ಶಿವಮಂದಿರದಲ್ಲಿ ಸೋಮವಾರ ಸಂಜೆ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಮಕ್ಕಳಿಗಾಗಿ 11 ದಿನಗಳ ಶಿಬಿರದ ಸಮಾರೋಪ ಸಮಾರಂಭ ಹಾಗೂ 50 ಮಕ್ಕಳಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ, ಬಾಲ್ಯದಿಂದಲೇ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಿಕೊಟ್ಟರೆ ಕೆಟ್ಟ ದಾರಿ ತುಳಿಯುವುದಿಲ್ಲ, ತಾನು ತನ್ನ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಸಶಕ್ತನಾಗುತ್ತಾನೆ ಎಂದು ನುಡಿದ ಅವರು ಶಿವಮಂದಿರದಲ್ಲಿ ಜರುಗುವ ನಿರಂತರ ಧಾರ್ಮಿಕ ಸಾಮಾಜಿಕ ಕಾರ್ಯಗಳು ಸಮಾಜಕ್ಕೆ ಪ್ರೇರಣೆಯಾಗಿವೆ. ಧರ್ಮ ಕಾರ್ಯಗಳಿಗೆ ತಾವು ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಈ ಒಂದು ಶುಭ ಪರ್ವದೊಳಗೆ ಈ ಜಯನಗರ ಬಡಾವಣೆಯ ಮಕ್ಕಳಿಗೆ ಎಂಥ ಒಂದು ಕಾಲಾವಕಾಶ ಒದಗಿ ಬಂದದ ಅಂತ ತಿಳ್ಕೊಂಡು ಕೇಳಿದ್ರೆ ಅನಾಯಾಸವಾಗಿ ಒದಗಿ ಬಂದಿರ್ತಕ್ಕಂಥ ಕಾಲಾವಕಾಶ ಅಂತ ತಿಳ್ಕೊಂಡು ನನಗೆ ಅನ್ನಿಸ್ತದೆ. ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 12 ತಿಂಗಳುಗಳನ್ನ ನಾವು ಕಾಣ್ತೇವೆ. ಆ 12 ತಿಂಗಳು ಅಂತ ತಿಳ್ಕೊಂಡು ಕೇಳಿದ್ರೆ ಜನವರಿಯಿಂದ ಡಿಸೆಂಬರ್ ವರೆಗೆ ಅವು ನಮ್ಮ ತಿಂಗಳುಗಳಲ್ಲ. ಅವೆಲ್ಲ ಇಂಗ್ಲಿಷ್ ನಮಗೆ ಬಿಟ್ಟಿಯಾಗಿ ಕೊಟ್ಟು ಹೋಗಿರ್ತಕ್ಕಂಥ ತಿಂಗಳುಗಳು. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯೊಳಗೆ ಬರುವಂತ 12 ತಿಂಗಳುಗಳು ಅಂತ ತಿಳ್ಕೊಂಡು ಕೇಳಿದ್ರೆ ಚೈತ್ರ ಮಾಸ ಹಿಡ್ಕೊಂಡು ಫಾಲ್ಗುಣದ ಮಾಸದವರೆಗೆ 12 ತಿಂಗಳುಗಳು ಬರ್ತವೆ. ಅವು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ತಿಂಗಳುಗಳು. ಬಹುತೇಕ ನಾವು ಜನವರಿ ಫೆಬ್ರವರಿ ಅಂತ ಎನಿಸ್ಕೊಂತ ಹೋದಾಗ ನಮಗೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅನ್ನುವಂಥದ್ದು ಸಿಗಂಗಿಲ್ಲ. ಈ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾರ್ಗಶಿರ ಪೌಷ್ಯ ಮಾಘ ಫಾಲ್ಗುಣ ಅಂತ ಏನ್ ಎಣಿಸ್ಕೊಂತ ಹೋಗ್ತೀವಿ, ನಮಗೆ 15 ದಿವಸಕ್ಕೆ ಒಂದೊಂದು ಪಕ್ಷಗಳನ್ನು ಸಿಗ್ತವೆ. ಅದರಲ್ಲಿ ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷದೊಳಗಿರುವಂಥದ್ದು ಏನಂತ ತಿಳ್ಕೊಂಡು ಕೇಳಿದ್ರೆ ಚಂದ್ರ ವಿಶಾಲವಾಗಿರ್ತಾನೆ, ಆತನ ಬೆಳದಿಂಗಳ ಬೆಳಕಿನಲ್ಲಿ ನಾವು ಬದುಕನ್ನು ಸಾಗಿಸ್ತೇವೆ. ಕೃಷ್ಣ ಪಕ್ಷದೊಳಗೆ ಕತ್ತಲು ಆವರಿಸ್ತದೆ, ಆ ಕತ್ತಲಿನ ಸವಿಯನ್ನು ನಾವು ಸವಿತೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ ದಸ್ತಿ ಅವರು ಮಾತನಾಡಿ, ನಮ್ಮ ದೇಶದ ಇತಿಹಾಸದಲ್ಲಿ ಕಂಡುಬರುವ ಸಾಧನೆಗೈದ ಮಹಾಪುರುಷರು ಸಂಸ್ಕಾರ ಪಡೆದವರೇ ಆಗಿದ್ದಾರೆ. ಮಕ್ಕಳು ಪಾಶ್ಚಿಮಾತ್ಯ ಸಂಸ್ಕೃತಿಯ ಮೋಹಕ್ಕೆ ಬಲಿಯಾಗದೆ ಮನುಷ್ಯತ್ವ ಹೇಳಿಕೊಡುವ ಸನಾತನ ಸಂಸ್ಕೃತಿ ಕಲಿಯಬೇಕು. ಆಂಗ್ಲ ಭಾಷೆಯ ಶಾಲೆಗಳಲ್ಲಿ ತಂದೆ ತಾಯಿ ಗುರು ಹಿರಿಯರೆಂಬ ಗೌರವಪೂರ್ವಕ ಪಾಠ ಹೇಳಿಕೊಡುವುದಿಲ್ಲ. ಅಂತಹ ಶಾಲೆಗಳು ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಿ ಪರಿಣಮಿಸುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಮ್ಮ ದೇಶ ಸ್ವತಂತ್ರಕ್ಕಾಗಿ ಲಾಲ್ ಬಾಲ್ ಬಾಲ್ ಏನಪ್ಪ ಅಂದ್ರೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್ ಏನಲ್ಲ ರಾಜಗುರು, ಈ ರೀತಿ ಬಹಳ ಜನ ಏನದನ್ನ ತ್ಯಾಗ ಬಲಿದಾನ ಮಾಡ್ಯಾರ. ಅವ್ರ ಸಂಸ್ಕಾರದಿಂದ ಆಗ್ಯದ. ಅವರೆಲ್ಲ ಸಂಸ್ಕಾರ ಇತ್ತು ಅಂತ ಹೇಳಿ ದೇಶಕ್ಕಾಗಿ ಪ್ರಾಣ ಕೊಟ್ಟರು. ಚಂದ್ರಶೇಖರ್ ಆಜಾದ್ ದೇಶಕ್ಕಾಗಿ ಪ್ರಾಣ ಕೊಡೋ ಅವಶ್ಯಕತೆ ಏನಿತ್ತು? ರಾಜಗುರು
ಸಂಸ್ಕಾರ ಅಂದ್ರೆ ಶಿಸ್ತು, ಸಂಯಮ. ಇಲ್ಲಿ ನಾನು ಇನ್ನೇನು ಹೆಸರೇನಪ್ಪ ನಿಂದು? ಪ್ರೀತಮ್. ನಿಮ್ಮ ತಂದೆ ಹೆಸರು, ತಾಯಿ ಹೆಸರು? ಮುಂಜಾನೆ ಎದ್ದು ಯಾರು ಕಾಲು ಬೀಳ್ತಿ? ಅಮ್ಮ. ಮತ್ತಪ್ಪ ಕಾಲು ಬೀಳ್ತಾರೆ. ಇದೇ ಸಂಸ್ಕಾರ. ತಾಯಿ ತಂದೆ ಒಳ್ಳೆ ಮಾತಾಡೋದೇ ಸಂಸ್ಕಾರ. ರಾತ್ರಿ ಮಕ್ಕಳಿಂತ ಮೊದಲು ತಾಯಿ ತಂದೆ ಕಾಲು ಬೀಳೋದೇ ಸಂಸ್ಕಾರ. ತಂದೆ ತಾಯಿ ದೇವರು ಬೀಳೋದೇ ಸಂಸ್ಕಾರ. ತಂದೆ ತಾಯಿ ಮಾರ್ಗದರ್ಶನ ನಡೆದೇ ಸಂಸ್ಕಾರ. ಶಾಲೆಯಲ್ಲಿ ನಾವು ಕೇವಲ ಪಠ್ಯ ಕಲಿತೀವಿ. ಶಾಲೆಯಲ್ಲಿ ಏನು ಕಲಿತೀವನು? ಇವನು ಬಸವ, ಇವನು ಕಮಲ, ಏನಪ್ಪಾ ಅಂದ್ರೆ ಅದು ಇದು ವಿಜ್ಞಾನ ತಂತ್ರಜ್ಞಾನ ಎಲ್ಲ ಕಲಿತೀವಿ ನಾವು. ಈ ಒಂದು ಕಂಪ್ಯೂಟರ್ ಯುಗದಾಗ ಏನೆಲ್ಲ ನಾವು ಬಹಳಷ್ಟು ಕಲಿತೀವಿ. ರಾಷ್ಟ್ರೋತ್ಥಾನ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಕೃಷ್ಣ ಜೋಶಿ ಅವರು ಮಾತನಾಡಿ, ಮನೆಗಳು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮನೆಗಳಲ್ಲಿ ಮಕ್ಕಳಿಗೆ ಸಕಾರಾತ್ಮಕ ಯೋಚನೆಗಳು ಮೂಡುವಂತಿರಬೇಕು. ಸಂಸ್ಕಾರ ವ್ಯಕ್ತಿಯ ನಡವಳಿಕೆ ತಿಳಿಸಿಕೊಟ್ಟರೆ ಸಂಸ್ಕೃತಿಯು ಜೀವನ ಶೈಲಿ, ಉಡುಗೆ ತೊಡುಗೆ ಮತ್ತು ಆಚರಣೆಗಳು ಆಗಿವೆ ಎಂದರು. ಎಲ್ಲಿ ನಡಿಬೇಕು? ಹಾಗೆ ನೋಡಿದ್ರೆ ನ್ಯಾಯವಾಗಿ ಮನೆಗೆ ಒಂದು ಸಂಸ್ಕಾರದ ಕೇಂದ್ರ ಆಗಬೇಕು. ಇವತ್ತು ಪರಿಸ್ಥಿತಿ ಏನಾಗಿದೆ, ಮಾತಾಡ್ತಾ ಹಿರಿಯರು ಹೇಳಿದ್ರು, ಈ ಟಿವಿ ಮತ್ತು ಮೊಬೈಲ್ಗಳ ಕಾಲದಲ್ಲಿ ಮನೆಯಲ್ಲಿ ಅಜ್ಜ ಇರಬೇಕು, ಮನೆಯಲ್ಲಿ ಅಜ್ಜಿ ಇರಬೇಕು. ಅಜ್ಜಿ ಹೇಳ್ತಕ್ಕಂತಹ ಅಜ್ಜಿ ಕಥೆ ಹೇಳಬೇಕು ಅಂತೇಳಿ ನಾವು ಸಣ್ಣದಿಂದ ಕೇಳ್ತಾ ಇದ್ವಿ. ಇವತ್ತು ಕಥೆ ಹೇಳುವಂತಹ ಅಜ್ಜಿಗಳು ಎಷ್ಟಿದ್ದಾರೆ ಮತ್ತು ಅಜ್ಜಿಗೆ ದಿನ ಕಥೆ ಹೇಳುವಂತ ಮೊಮ್ಮಕ್ಕಳು ಎಷ್ಟಿದ್ದಾರೆ. ಹಾಗಾಗಿ ಈ ಸಂಸ್ಕಾರ ಅನ್ನತಕ್ಕಂಥದ್ದು ಹಾಗೆ ನೋಡಿದ್ರೆ ಗರ್ಭದಲ್ಲಿಯೇ ಸಂಸ್ಕಾರ. ಅದಾದ ನಂತರ ಜೀವನ ಪೂರ್ತಿ ಸಂಸ್ಕಾರವನ್ನ ನಾವು ಪಡಿತಾ 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 ಒಳ್ಳೆಯವರಾಗಬೇಕು ಅಂತ ಹೇಳಿ ಇರ್ತಕ್ಕಂಥದ್ದು. ಒಳ್ಳೆಯವರಾಗೋದು ಅಂತ ಹೇಳಿದ್ರೆ ಏನು? ಸಂಸ್ಕಾರ ಅಂತ ಹೇಳಿದ್ರೆ ಏನು? ಮ್ಯಾನೇಜ್ಮೆಂಟ್ ಭಾಷೆಯಲ್ಲಿ ನಾವು ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತೀವಿ. ನಮ್ಮಲ್ಲಿ ತೊಗರಿ ಬೆಳೆಯುತ್ತೆ, ತೊಗರಿಯನ್ನ ಅದಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡಿದಾಗ ಅದು ತೊಗರಿ ಬೆಳೆ ಆಗುತ್ತೆ. ಅದಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡಿದಾಗ ಮನೆಯಲ್ಲಿ ಸಾಂಬಾರು ಪಲ್ಯನೋ ಈ ತರ ಏನ್ ಮಾಡ್ತೀವಿ, ಇದು ವ್ಯಾಲ್ಯೂ ಎಡಿಷನ್. ಒಂದು ಸ್ನಾನ ಅಂತ ಹೇಳಿದಾಗ ಸ್ನಾನ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಕೆಲವರು ಮೈ ಕೊಳೆಯಾದಾಗ ಸ್ನಾನ ಮಾಡಿದ್ರೆ ಸಾಕು ಅನ್ನುವಂಥವ್ರು ಇದ್ದಾರೆ. ಆದ್ರೆ ಇದು ವ್ಯಾಲ್ಯೂ ಎಡಿಷನ್. ಇದನ್ನ ಸುಧಾರಿತವಾಗಿ ಹೇಗೆ ಮಾಡಬಹುದು? ಮೈ ಕೊಳೆಯಾದ್ರೆ ಸ್ನಾನ ಮಾಡೋದಲ್ಲ, ನಿತ್ಯ ಸ್ನಾನ ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಹಂತದ ವ್ಯಾಲ್ಯೂ ಎಡಿಷನ್. ಆದ್ರೆ ನಿತ್ಯ ಸ್ನಾನ ಮಾಡಬೇಕು ಅಂತ ಹೇಳಿದಾಗ ಯಾವಾಗ ಸ್ನಾನ ಮಾಡಬೇಕು? ಬೆಳಿಗ್ಗೆ ಮಾಡಬೇಕು, ಮಧ್ಯಾಹ್ನ ಮಾಡಬೇಕು, ರಾತ್ರಿ ಮಾಡಬೇಕು, ಊಟದ ನಂತರ ಮಾಡಬೇಕು, ಪೂಜೆ ನಂತರ ಮಾಡಬೇಕು, ಪೂಜೆಗಿಂತ ಮುಂಚೆ ಮಾಡಬೇಕು, ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬೇಕು. ಇದು ವ್ಯಾಲ್ಯೂ ಎಡಿಷನ್. ಮ್ಯಾನೇಜ್ಮೆಂಟ್ ಭಾಷೆಯಲ್ಲಿ ವ್ಯಾಲ್ಯೂ ಎಡಿಷನ್, ನಮ್ಮ ಭಾಷೆಯಲ್ಲಿ ಇದಕ್ಕೆ ಸಂಸ್ಕಾರ ಅಂತ ಹೇಳ್ತೇವೆ. ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ್ ಅವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಟ್ರಸ್ಟ್ ವತಿಯಿಂದ ಮೌಲ್ಯಗಳು ಮತ್ತು ಕುಟುಂಬಗಳು ಎಂಬ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಜಯನಗರ ಶಿವಮಂದಿರದಲ್ಲಿ ಇಂದು ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ 11 ದಿನಗಳ ಕಾಲ ಸಂಸ್ಕಾರ ಶಿಬಿರದ ಮುಕ್ತಾಯ ಸಮಾರಂಭ ಅಂದರೆ ಸಮಾರೋಪ ಸಮಾರಂಭವನ್ನು ಈಗ ತಾನೇ ಬಹಳ ಅದ್ಧೂರಿಯಾಗಿ ನೆರವೇರಿತು. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಪಾಳ ಹಿರಿಯ ಸಂಸ್ಥಾನ ಮಠದ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು ಹಾಗೂ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಂಥ ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಸರ್ ಅವರು ಹಿರಿಯ ಹೋರಾಟಗಾರರು, ಅದೇ ರೀತಿ ಈ ಒಂದು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಮುಖ್ಯಸ್ಥರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಜೋಶಿ ಅವರು, ಅದೇ ರೀತಿ ನಮ್ಮ ಈ ಟ್ರಸ್ಟಿನ ಶಿಬಿರದ ಹೇಳಿಕೊಟ್ಟಂಥ ನಮ್ಮ ಶಿವರುದ್ರಯ್ಯ ಮಠಪತಿಯವರು, ಅದೇ ರೀತಿ ಈ ಒಂದು ಶಿಬಿರದ ಪ್ರಾಯೋಜಕರು ಹಾಗೂ ನಮ್ಮ ಆತ್ಮೀಯರು ಮತ್ತು ನಮ್ಮ ಟ್ರಸ್ಟ್ನ ಹಿರಿಯ ಸದಸ್ಯರಾದಂಥ ಶ್ರೀ MD ಮಠಪತಿ ಸರ್ ಅವರು, ಅದೇ ರೀತಿ ನಮ್ಮ ಟ್ರಸ್ಟ್ನ ಸೂರ್ಯಕಾಂತ್ KB ಅವರು ಮತ್ತು ನಮ್ಮ ಬಸವರಾಜ ಮಾಗಿ ಸರ್ ಅವರು, ಅದೇ ರೀತಿ ಎಲ್ಲ ಇಲ್ಲಿ ಬಂದಂಥ ಎಲ್ಲ ನಮ್ಮ ಹಿರಿಯ ಸದಸ್ಯರು ಮತ್ತು ಇನ್ನೂ ಅನೇಕ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಭಾಳ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಯಾಕಂತಂದ್ರೆ ಇವತ್ತು ಈ ಒಂದು ಇಂಥ ಒಂದು ಕಲಬುರಗಿಯ ಇತಿಹಾಸದಲ್ಲೇ ನಮ್ಮ ಶಿವಮಂದಿರದಲ್ಲಿ ಇಂಥ ಒಂದು 11 ದಿನಗಳ ಕಾಲ ಮಕ್ಕಳಿಗಾಗಿ ನಾವು ಶಿಬಿರಾರ್ಥ ಏರ್ಪಡಿಸಿ ಈ ಶಿಬಿರಾರ್ಥದಲ್ಲಿ ಅನೇಕ ಮಕ್ಕಳು ಕೂಡ ತಮ್ಮ ಅನುಭವಗಳನ್ನು ಮಾತನಾಡಿದ್ದಾರೆ. ಯಾಕಂದರೆ ಅವರಲ್ಲಿ ಕೂಡ ಅವರು ಪಾಲಕರು ಹೇಳಿದ ಹಾಗೆ ಅವರಲ್ಲಿ ಕೂಡ
ಸಾಕಷ್ಟು ಬದಲಾವಣೆ ಕಂಡಿವೆ. ನಮ್ಮ ಸನಾತನ ಒಂದು ಏನು ಸಂಸ್ಕೃತಿ ಮತ್ತು ಪದ್ಧತಿ ಇದೆ, ಆ ಪದ್ಧತಿಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋತೀವಿ ಅಂತ ಹೇಳಿ ಈಗಾಗಲೇ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಇದು ನಮಗೆ ಭಾಳ ಹೆಮ್ಮೆಯ ವಿಷಯ. ಯಾಕಂತಂದ್ರೆ ಇಷ್ಟೆಲ್ಲ ನಾವು ದಿನನಿತ್ಯ ಕಷ್ಟಪಟ್ಟು ಈ ಒಂದು ಶಿಬಿರ ಮಾಡಿ ಮತ್ತು ಪ್ರಾರಂಭ ಕಾರ್ಯಕ್ರಮ ಇರ್ಬೋದು, ಮುಕ್ತಾಯ ಕಾರ್ಯಕ್ರಮ ಇರ್ಬೋದು, ಭಾಳ ಅದ್ಧೂರಿತನದಿಂದ ನೆರವೇರಿತು ಅಂತ ಹೇಳೋಕ್ಕೆ ನಾವು ಭಾಳ ಸಂತೋಷ ಆಗ್ತದೆ. ಇದಕ್ಕೆ ಕಾರಣದಂಥ ಎಲ್ಲರೂ ಕೂಡ ನನಗೆ ಭಾಳ ಸಹಕಾರ ಮಾಡ್ಯಾರ. ಅದೇ ರೀತಿ ಒಂದು 11 ದಿನಗಳ ಕಾಲ ಏನು ಈ ಶಿಬಿರದ ಒಂದು ಮುಂಜಾನೆ ಅಲ್ಪ ಉಪಹಾರವನ್ನು ವ್ಯವಸ್ಥೆ ಮಾಡಿ ಅಂತ ನಮ್ಮ ಟ್ರಸ್ಟ್ನ ಹಿರಿಯ ಸದಸ್ಯರಾದಂಥ ಗುರುಪಾದಪ್ಪ ಕಾಂತವರು, ಅದೇ ರೀತಿ ಇಂದಿನ ಏನು ಮುಕ್ತಾಯ ಸಮಾರಂಭದ ಈ ಒಂದು ಉಪಹಾರದ ವ್ಯವಸ್ಥೆ ಮಾಡಿದಂಥ ನಮ್ಮ ಟ್ರಸ್ಟ್ನ ಸಂಘಟನಾ ಕಾರ್ಯದರ್ಶಿಯಾದಂಥ ಬಂಡಪ್ಪ ಕೇಸರವರು, ಅದೇ ರೀತಿ ಈ ಒಂದು ಇಡೀ 11 ದಿನಗಳ ಕಾಲ ತಮ್ಮ ಈ ಒಂದು ಶಿಬಿರದ ವ್ಯವಸ್ಥೆಯನ್ನು ಮಾಡಿದಂಥ ಮನೋಹರ್ ಬಡಶೇಶ್ವರು ಮತ್ತು ಮಲ್ಲಯ್ಯ ಸ್ವಾಮಿ ಗಂಗಾಧರ ಮಠ ಕೂಡ ಇದಕ್ಕೆ ಬಹಳ ಸಹಕಾರ ನೀಡಿದ್ದಾರೆ. ಹಿರಿಯ ಸದಸ್ಯರಾದ ಎಂಡಿ ಮಠಪತಿ, ವೇದಮೂರ್ತಿ ಶಿವರುದ್ರಯ್ಯ ಮಠಪತಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಶಿಬಿರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾನು ವಚನಗಳು ಕಲ್ತೀನಿ, ಈಗ ಪೂಜೆ ಮಾಡಲು ಕಲ್ತೀನಿ, ಮತ್ತು ಸಂಸ್ಕಾರ ಬಗ್ಗೆ ಕಲ್ತೀನಿ, ರೆಸ್ಪೆಕ್ಟ್ ಎಲ್ಲ ಕಲ್ತೀನಿ. ಇವೆಲ್ಲ ಶಿಬಿರ ಇಟ್ಟಿರುತ್ತೆ. ಇವೆಲ್ಲರಿಗೂ ಧನ್ಯವಾದಗಳು. ಮತ್ತು ನಾ ಮುಂಚೆನೇ ಚಲೋ ಹೇಳೋದು ಮತ್ತು ಯಾವ ವಚನಗಳು ಯಾವಾಗ ಹೇಳಬೇಕು ಅದೆಲ್ಲ ಹೇಳ್ಕೊಡ್ತಾರ. ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಪ್ರೀತಮ್ ರಾಜ್. 7ನೇ ತರಗತಿ ಓದುತ್ತಿದ್ದೇನೆ. ಸಂಸ್ಕಾರ ಮತ್ತು ಸಂಸ್ಕೃತ ಸಮಾರಂಭದಲ್ಲಿ ಶುಭವಾಗಲಿ. ಮತ್ತು ಅಧ್ಯಕ್ಷರೇ, ಕಳೆದ 10-11 ದಿನಗಳ ಹಿಂದೆ, ಕಳೆದ 14-15 ದಿನಗಳ ಹಿಂದೆ ನಮಗೆ ನಿರಂತರವಾಗಿ ಬೋಧನೆ ನೀಡಿದವರು ನಮ್ಮ ಗುರುಗಳು ಮತ್ತು ಹಾಗೆ ನಮ್ಮ ಅಧ್ಯಕ್ಷರು. ನಮ್ಮ ಗುರುಗಳ ಹೆಸರು ಶಿವರುದ್ರಪ್ಪ ಮಠಪತಿಯವರು. ಹಾಗೂ ನಮಗೆ ಅವರು ಲಿಂಗ ಪೂಜೆ ಮತ್ತು ಮಂತ್ರ ಸ್ತೋತ್ರವನ್ನು ಕಲಿಸಿದ್ದಾರೆ ಮತ್ತು ಯೋಗ ಕಲಿಸಿದ್ದಾರೆ. ವೆಕೇಶನ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಂದ ಬಂದ ನಾವು ಇಲ್ಲದೆ ಟ್ಯೂಷನ್ ಕ್ಲಾಸಿಗೆ ಹಾಕ್ತಾವಿದ್ವಿ. ಅಮ್ಮ ಟ್ಯೂಷನ್ ಮ್ಯಾಮ್ ಹೇಳಿದ್ರು 5 ಸ್ಟೂಡೆಂಟ್ಸ್ ಬರತ್ತಾರ, ಮಿಕ್ಕಿದರೆಲ್ಲ ಶಿವಮೊಗ್ಗಕ್ಕೆ ಹೋಗತ್ತಾರಮ್ಮ, ಅಲ್ಲೇನೋ ಕ್ಲಾಸಸ್ ಅದ ಅಂತ. ನಾನು ಹೇಳಿದೆ ಇಲ್ಲ ಸುಮ್ಮನೆ ಏನೋ ಮಾಡಿಸ್ತಾರ, ಬೇಡ ಆಮೇಲೆ ಟ್ಯೂಷನ್ಗೆ ಹೋಗಿಲ್ಲ ಅಂದೆ. ನೆಕ್ಸ್ಟ್ ಡೇ ಒಂದು ಫ್ರೆಂಡು ಯಾರೋ ಹೇಳಿದ್ರು, ಆಂಟಿ ಕಳಿಸ್ಕೊಡಿ ಆಂಟಿ, ಅಲ್ಲಿ ಯೋಗ ಹೇಳ್ಕೊಡತ್ತಾರ, ವಚನ ಹೇಳ್ಕೊಡತ್ತಾರ ಅಂತ. ನನ್ನ ಮಗ ಗುಡ್ ಮಾರ್ನಿಂಗ್ ಹೇಳೋನು, ಶುಭ ಮುಂಜಾನೆ ಏನೋ ಹೇಳೋದು. ಆಗಲೇ ಚಲೋ ಏನು ಹೇಳಿದೆ, ಇನ್ನೊಂದ್ಸಲ ಹೇಳೋ ನೀಟಾಗಿ ಅಂದ. ಅಮ್ಮ ಶುಭ ಮುಂಜಾನೆ, ಶುಭರಾತ್ರಿ. ಆಮೇಲೆ ಊಟ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು 10 o'clock ಕಾಲೇಜಿಗೆ ಹೋಗಬೇಕು. ಮಮ್ಮಿ ಪಪ್ಪ ಎಲ್ಲ ಬೆಂಗಳೂರಿಗೆ ಹೋಗಿದ್ರು. ಸೊ 15 minutes ಲೇಟ್ ಮಾಡಿ ಹೋಗ್ತಿದ್ದೆ. ಪಂಚ್ ಹೋದ್ರು ಹೋಗ್ಲಿ, ಲಾಸ್ ಆಫ್ ಪೇ ಆದರೂ ಆಗಲಿ, ಇಲ್ಲ ನನ್ನ ಮಗ ಕಲಿಬೇಕನ್ನ ಅಂತ ನಾನು ಬಂದು ಪಿಕ್ ಮಾಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಒಳಗೆ ಏನೋ ಮಂತ್ರ ಹೇಳ್ಕೊಂಡು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದು. ಅದು ಲೈಕ್ ದುಡ್ಡು ಕೊಟ್ಟು ಕಲಿಸೋಕ್ಕಿಂತನೂ ಲೈಕ್ ಇಂಥದ್ರೆಲ್ಲ ಕಲಿತ್ರೆ ಎಲ್ಲ ಜೊತೆ ಕಲಿದ್ರೆ ತಾಳ್ಬೇಡ ಕೂತ್ಕೊಂಡು ಊಟ ಮಾಡೋದು ಕಲ್ತಲ್ಲ. ದಿಸ್ ಮಾರ್ನಿಂಗ್ ಬೆಳಿಗ್ಗೆ ಗುರುಗಳು ಫೋನ್ ಮಾಡಿದ್ರು, ಸರ್ ಹಿಂಗೆ ಈ ರೀತಿ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತದ ಬಗ್ಗೆ ಒಂದು ಅಭಿಯಾನ ಇಟ್ಕೊಂಡಿದ್ದೀವಿ ಸರ್, ನಿಮ್ಮ ಮಕ್ಕಳನ್ನು ಕಳಿಸ್ರಿ ಅಂತ. ಅದಕ್ಕೆ ಸುಮ್ಮನೆ 101 ರೂಪಾಯಿ ಜಸ್ಟ್ ಗುರುಕಾಣಿಕೆ ಅಂತ ಕಳಿಸ್ರಿ ಸರ್ ಅಂದರು. ನನಗೆ ಗಾಬರಿ ಆಯಿತು. ಇನ್ನೂ ಅದು ನನಗೆ ಕಾಡ್ತಾ ಇದೆ. ಬರೀ 101 ರೂಪಾಯಿಗೆ ಈ 11 ದಿನ ಮಕ್ಕಳು ಈ ರೀತಿ ನಿಜವಾಗ್ಲೂ ಸುಸಂಸ್ಕೃತರಾಗಿದ್ದಾರೆ. ಇವೆಲ್ಲ ಶ್ಲೋಕಗಳು ಮತ್ತು ಮಕ್ಕಳೇ, ಈ ಶ್ಲೋಕಗಳು ಮತ್ತು ಮಂತ್ರಗಳನ್ನು ಅನ್ನೋದರಿಂದ ನಿಮ್ಮ ಮಾತನಾಡುವ ಶೈಲಿ, ಉಚ್ಚಾರಣೆ, ನಿಮ್ಮ ಅಂತಃಶಕ್ತಿ, ಕಾನ್ಸಂಟ್ರೇಷನ್ ಅಂತಿರಲ್ಲ, ಆ ಒಂದು ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ, ಶಿಸ್ತು, ಸಂಯಮ, ಇದೆಲ್ಲ ಬೆಳಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಗುರುಗಳಿಗೆ ಮತ್ತು ಹಾಗೂ ಎಲ್ಲ ಶಿವಮಂದಿರ ಕಮಿಟಿಯ ಎಲ್ಲ ಅಧ್ಯಕ್ಷ ಸದಸ್ಯರಿಗೆಲ್ಲ ವಂದಿಸುತ್ತಾ, ಇನ್ನೊಂದು ನಮ್ಮದು ರಿಕ್ವೆಸ್ಟ್ ಐತಿ, ಸಾಧ್ಯ ಆದ್ರೆ ಮುಖಂಡರು ಹಾಗೂ ಇಂಥ ಮಂದಿರದ ಕಮಿಟಿಯ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು
ವರ್ಷದಲ್ಲಿ ಒಂದು 2 ಸಲ ಆದ್ರೆ ಈ ಯೋಗ ಶಿಬಿರಗಳಿವೆ. ಹಿರಿಯರಿಗೆಲ್ಲರಿಗೆ ಒಂದು ಯೋಗ ಶಿಬಿರ, ಲೈಕ್ ಸಹಜ ಸ್ಥಿತಿ ಯೋಗ, ಬೇರೆ ಯೋಗ ಪದ್ಧತಿಗಳದಾವಲ್ಲ, ಆ ರೀತಿ ಚೆನ್ನಾಗಿ ವ್ಯವಸ್ಥಿತವಾಗಿ ಅರೇಂಜ್ ಮಾಡಿದರೆ ಒಂದು 13 ದಿವಸ 15 ದಿವಸ ಆ ರೀತಿ ಮಾಡಿ, ಆಮೇಲೆ ಅಂಥವ್ರೆಲ್ಲ ಒಳ್ಳೆ ಉತ್ಸಾಹ ಇರ್ತಕ್ಕಂಥವ್ರನ್ನ ಅಗ್ರೋಷನ್ ಮೆಡಿಟೇಷನ್ ಕೋರ್ಸ್ ಎಲ್ಲ. ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಕೆಬಿ ಸ್ವಾಗತಿಸಿದರು. ಸಾಹಿತಿ ಜಿಜಿ ವಣಿಕ್ಯಾಳ್ ನಿರೂಪಿಸಿದರು. ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿಗಳಾದ ಬಂಡೆಪ್ಪ ಕೇಸೂರ್, ಕಾರ್ಯದರ್ಶಿಗಳಾದ ಸಿದ್ದಲಿಂಗ ಗುಬ್ಬಿ, ಕೋಶಾಧ್ಯಕ್ಷರಾದ ಬಸವರಾಜ್ ಮಾಗಿ, ಹಿರಿಯ ಸದಸ್ಯರಾದ ಬಸವರಾಜ್ ಅನ್ವರ್ಕರ್, ಗುರುಪಾದಪ್ಪ ಕಾಂತ, ಮನೋಹರ್ ಬಡಶೇಷಿ, ಮಲ್ಲಯ್ಯ ಸ್ವಾಮಿ ಗಂಗಾಧರ್ ಮಠ್, ಬಸವರಾಜ್ ಪುರ್ಮಾ, ವೀರಪ್ಪ ಹುಡುಗಿ, ಎಸ್.ಡಿ. ಸೇಡಂಕರ್, ನೇಮಿನಾಥ್ ಜೈನ್, ಮಲ್ಲಯ್ಯ ಸ್ವಾಮಿ ಬೀದಿಮನಿ, ಶಿವಕುಮಾರ್ ಪಾಟೀಲ್, ಭೀಮಶೆಟ್ಟಿ ಮುಕ್ಕ, ಗಿರೀಶ್ ಗೌಡ ಇನಾಮದಾರ್, ವೀರಣ್ಣ ಇಂಡಿ, ಪ್ರಭು ಪಾಟೀಲ್, ಶಶಿಕಾಂತ್ ಪಾಟೀಲ್, ಮಹಿಳಾ ಕಾರ್ಯದರ್ಶಿಗಳಾದ ಅನುರಾಧ ಕುಮಾರಸ್ವಾಮಿ, ಸುಜಾತಾ ಭೀಮಳ್ಳಿ, ವಿಜಯ ಚೌಹಾಣ್, ಟ್ರಸ್ಟ್ ಮಹಿಳಾ ಘಟಕದ ಅಧ್ಯಕ್ಷರಾದ ಶೈಲಜಾ ವಾಲಿ, ಉಪಾಧ್ಯಕ್ಷ ಅನಿತಾ ನವಣಿ, ಸುಷ್ಮಾ ಮಾಗಿ, ಸುರೇಖಾ ಬಾಲ್ಕೊಂದೆ, ಗೀತಾ ಸಿರ್ಗಾಪುರ್, ಗೀತಾ ಹುಡುಗಿ, ಶೈಲಜಾ ಬೊಮ್ಮಣ್, ಗಂಗಾ ಅನ್ವರ್ಕರ್ ಸೇರಿದಂತೆ ವಿವಿಧ ಬಡಾವಣೆಗಳ ಅನೇಕ ಮಹಿಳೆಯರು, ಹಿರಿಯರು ಭಾಗವಹಿಸಿದ್ದರು. ಕಲಬುರಗಿ ನಗರದ ಎಪಿಎಂಸಿ ಆವರಣದಲ್ಲಿ ನೆಲಸಮಗೊಳಿಸಿದ ಸ್ಥಳದಲ್ಲಿಯೇ ಹೊಸ ಸುಸಜ್ಜಿತ ಟೆಂಡರ್ ಹಾಲ್ ಮತ್ತು ಆಡಳಿತ ಕಚೇರಿ ಮರು ನಿರ್ಮಾಣ ಮಾಡುವಂತೆ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘ ಕಲಬುರಗಿಯ ವತಿಯಿಂದ ಇಂದು ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಇರುವ ಎಪಿಎಂಸಿ ಮುಖ್ಯ ಪ್ರಾಂಗಣದಲ್ಲಿನ ಹಳೆಯ ಎಪಿಎಂಸಿ ಆಡಳಿತ ಕಚೇರಿ ಶಿಥಿಲಾವಸ್ಥೆ ಪ್ರಯುಕ್ತ ನೆಲಸಮಗೊಳಿಸಿದ ಸ್ಥಳದಲ್ಲಿಯೇ ಹೊಸ ಸುಸಜ್ಜಿತ ಗಣಕೀಕೃತ ಟೆಂಡರ್ ಹಾಲ್ ಹಾಗೂ ಸಮಿತಿಯ ಆಡಳಿತ ಕಚೇರಿ ಮರು ನಿರ್ಮಾಣ ಮಾಡುವಂತೆ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘ ಕಲಬುರಗಿಯ ವತಿಯಿಂದ ಕೃಷಿ ಮಾರಾಟ ಮಂಡಳಿ ಬೆಂಗಳೂರಿನ ನಿರ್ದೇಶಕರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸಂತೋಷ್ ಲಂಗರ್, ಗೌರವ ಕಾರ್ಯದರ್ಶಿಗಳಾದ ಬಸವರಾಜ್ ಎಚ್ ತಡಕಲ್, ಶರಣಪ್ಪ ಬಾಳಿ, ಶ್ರೀಮಂತ್ ಉದನೂರ್, ಚಂದ್ರಶೇಖರ್ ಬಿಜಾಪುರ್, ಶಶಿಕಾಂತ್ ಪಾಟೀಲ್ ಚಿತ್ತಾಪುರ್, ಮಹೇಶ್ ಪಾಟೀಲ್ ಕೂಡಿ, ಸಂಗನಬಸಪ್ಪ ಹಿರೇಗೌಡ, ಸಿದ್ದಲಿಂಗ ಕೊಪ್ಪಿ, ಸಂಜು ಕುಮಾರ್ ಮುಗುಳಿ, ವಿಜಯ್ ಕುಮಾರ್ ಬಿರಾದಾರ್, ಸಂತೋಷ್ ಕುಮಾರ್ ನಿಂಗದೆ, ಬಸವರಾಜ್ ಪ್ಯಾಟಿ, ಸಂತೋಷ್ ಕುಮಾರ್ ಬಾಳಿ, ಭೀಮ್ಶಾ ಜೀವಣಗಿ, ಚಂದ್ರಕಾಂತ್ ಕಲ್ಯಾಣಪ್ಪ ನಂದಿಕೂರ್, ರವೀಂದ್ರ ಸುಲೆಪೇಟ್, ಮಲ್ಲಿಕಾರ್ಜುನ್ ಹೊಸಗೌಡ ಸೇರಿದಂತೆ ಇತರೆ ವ್ಯಾಪಾರಸ್ಥರು ಹಾಗೂ ಎಪಿಎಂಸಿ ವರ್ತಕರು ಉಪಸ್ಥಿತರಿದ್ದರು. ಅದು ಕಡಿಮೆ ಇದೆ. ಆ ಉದ್ದೇಶ ಈಡೇರಬೇಕು ಅಂತೇಳಿ ನಮ್ಮದು ಮನವಿ ಇದೆ. ಅದು ನೀವೇನು ಪಂಡಿತ್ ಜವಾಹರ್ಲಾಲ್ ನೆಹರು ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾ ಇದ್ರಿ, ಆ ಕಾರ್ಯವನ್ನು ದಯವಿಟ್ಟು ಅಲ್ಲಿ ಸುಸಜ್ಜಿತವಾದಂಥ ಮತ್ತೊಂದು ಆಡಳಿತ ಮಂಡಳಿ ಕಚೇರಿ ನಿರ್ಮಾಣ ಮಾಡಬೇಕು. ಈಗಾಗಲೇ ನಮಗೆ ಟೆಂಡರ್ ಹಾಕೋದಕ್ಕೆ ರೈತರಿಗೆ ತುಂಬ ಪ್ರಾಬ್ಲಮ್ ಇದೆ. ಸರ್, ಈಗ ನಮ್ಮದು ಮುಖ್ಯವಾದಂಥ ಬೇಡಿಕೆ ಏನಿದೆ ಅಂತಂದರೆ, ಕಲಬುರಗಿ ನಗರದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆಡಳಿತ ಮಂಡಳಿ ಕಚೇರಿ ಇತ್ತು. ಸುಮಾರು 100 ವರ್ಷ ಹಳೆಯದಾಗಿರ್ತಕ್ಕಂಥ ಇದು ಕಚೇರಿ ಶೀತಲಗೊಂಡಿತ್ತು. ಈ ಶೀತಲಗೊಂಡಿರೋ ಕಾರಣದಿಂದ ಇಲ್ಲಿರ್ತಕ್ಕಂಥ ಹಳೆಯ ಕಾರ್ಯದರ್ಶಿಯವರು ಇದನ್ನು ಟೆಂಡರ್ ಕರೆದು ಡಿಸ್ಮೆಂಟಲ್ ಮಾಡಿದ್ದಾರೆ, ಕೆಡವಿದ್ದಾರೆ. ಈ ಕೆಡವಿರ್ತಕ್ಕಂಥ ಉದ್ದೇಶ ಏನಿತ್ತು ಅಂತಂದ್ರೆ, ಇಲ್ಲಿ ಮತ್ತೊಂದು ಹೊಸದು ಸುಸಜ್ಜಿತವಾದಂಥ ಒಂದು ಆಡಳಿತ ಮಂಡಳಿ ಕಚೇರಿ ನಿರ್ಮಾಣ ಮಾಡಬೇಕನ್ನೋದೊಂದು ಉದ್ದೇಶದಿಂದ ಇದಕ್ಕೆ ಕೆಡವಿದ್ರು. ಈ ಕೆಡವದ ಮೇಲೆ ಸುಮಾರು 1-2 ತಿಂಗಳಾದ್ಮೇಲೆ ಇಲ್ಲಿ ನಮ್ಮ ಸಂಬಂಧಪಟ್ಟಂತ ಇದು ಎಪಿಎಂಸಿ ಮಂತ್ರಿಗಳು ಶಿವಾನಂದ ಪಾಟೀಲ್ರು ನಮ್ಮ ಎಪಿಎಂಸಿ ಆವರಣಕ್ಕೆ ಭೇಟಿ ನೀಡಿದಾಗ ನಮ್ಮ ಆಡಳಿತ ಮಂಡಳಿ ಸದಸ್ಯರಾಗಿರ್ಬೋದು, ಸಂಘದ ಸದಸ್ಯರಾಗಿರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ಕೆಲವು ವ್ಯಾಪಾರಸ್ಥರು ಹೋಗಿ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಶಾಸಕರಾದಂಥ ಕನೀಸ್ ಫಾತಿಮಾ ಮೇಡಮ್ ಅವರು ಉಪಸ್ಥಿತರಿದ್ದರು. ಅವ್ರಿಗೆ ನಾವೇನು ಮನವಿ ಮಾಡ್ಕೊಂಡಿದ್ದೀವಿ ಅಂತಂದ್ರೆ, ಈಗೇನು ತೆರವುಗೊಂಡಂತ ಇದು ಕಟ್ಟಡ ನೆಲಸಮ ಮಾಡಿರ್ತಕ್ಕಂಥ ಸ್ಥಳ ಏನಿದಲ್ಲ, ಇದರಲ್ಲಿ ಒಂದು ಸುಸಜ್ಜಿತವಾದಂಥ ಟೆಂಡರ್ ಹಾಲ್ ನಿರ್ಮಾಣ ಮಾಡಿ ಗ್ರೌಂಡ್ ಫ್ಲೋರ್ಗೆ ಮೇಲ್ಗಡೆ 2 ಫ್ಲೋರ್ ಏನಿದೆ ಅಂತಂದ್ರೆ ಇಲ್ಲಿ ನೀವು ಆಡಳಿತ ಮಂಡಳಿ ಕಚೇರಿ ನಿರ್ಮಾಣ ಮಾಡ್ರಿ. ಯಾಕಂದ್ರೆ ಇದು ಎಪಿಎಂಸಿಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಹಳೆ ಆಡಳಿತ ಮಂಡಳಿ ಕಚೇರಿ. ಈ ಸ್ಥಳದಲ್ಲಿ ವ್ಯಾಪಾರಸ್ಥರಿಗೆ ಮತ್ತು ರೈತರಿಗೆ ತುಂಬಾ ಅನುಕೂಲವಾಗುವಂತ ಸ್ಥಳ ಇದು. ಅದಕ್ಕೆ ಇಲ್ಲೇ ನೀವು ಮರು ನಿರ್ಮಾಣ ಮಾಡ್ರಿ ಅಂತ ಅವ್ರಿಗೆ ಮನವಿ ಸಲ್ಲಿಸಿದಾಗ ಅವರು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಸುಮಾರು 5 ಕೋಟಿ ರೂಪಾಯಿ ವೆಚ್ಚವಾದ ಒಂದು ಪ್ರಸ್ತಾವನೆಯನ್ನು ಇಲ್ಲಿನ ಅಧಿಕಾರಿಗಳು ನಿರ್ದೇಶಕರು ಎಪಿಎಂಸಿ ಮತ್ತು ಮಂತ್ರಿಗಳಿಗೆ ಸಲ್ಲಿಸಿದ್ರು ಇಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ. ಬಟ್ ಅದು ಯಾಕೋ ನಮ್ಗೆ ಗೊತ್ತಿಲ್ಲ ಏನಾಯ್ತು. ಇನ್ನು ಮಧ್ಯದಲ್ಲಿ ಇಲ್ಲಿ ಆಡಳಿತ ಮಂಡಳಿ ಕಚೇರಿ ನಿರ್ಮಾಣ ಮಾಡೋದನ್ನು ಕೈಬಿಟ್ಟು ಮಾಜಿ ಪ್ರಧಾನಿಗಳಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಮೂರ್ತಿಯವರನ್ನು ಸ್ಥಾಪನೆ ಮಾಡೋದಕ್ಕೆ ಕೆಲಸ ಕೈಗೊಂಡಿದ್ದಾರೆ. ಇದಕ್ಕೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ವ್ಯಾಪಾರಸ್ಥರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರಿಂದ ನಮ್ದು ರಿಕ್ವೆಸ್ಟ್ ಏನಿದೆ ಅಂತಂದ್ರೆ, ನಾವು ಇಲ್ಲಿರ್ತಕ್ಕಂಥ ಯಾವುದೇ ವ್ಯಾಪಾರಸ್ಥರು ಯಾವುದೇ ಪಕ್ಷದ ವಿರೋಧಿ ಅಲ್ಲ, ನಾಯಕರ ವಿರೋಧಿ ಅಲ್ಲ, ಯಾವುದೇ ನಾಯಕರ ಮೂರ್ತಿ ಸ್ಥಾಪನೆ ಮಾಡೋದಕ್ಕೂ ನಮ್ಗೆ ವಿರೋಧ ಇಲ್ಲ. ಆದ್ರೆ ಇದು ಹಳೆ
ಕಟ್ಟಡ ಇದ್ದಂಥ ಸ್ಥಳದಲ್ಲಿ ಕಟ್ಟಡನೇ ನಿರ್ಮಾಣ ಮಾಡಿ ನೀವು ಮೂರ್ತಿ ಬೇರೆ ಯಾವುದಾದ್ರೂ ಸ್ಥಳದಲ್ಲಿ ಕೂಡಿಸ್ಕೊಳ್ಳಿ ಅನ್ನೋದು ನಮ್ಮ ಮನವಿ ಇದೆ. ಯಾಕಂದ್ರೆ ಇದು ಆಡಳಿತ ಮಂಡಳಿ ಕಚೇರಿ ಇರ್ತಕ್ಕಂಥ ಸ್ಥಳ, ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಸ್ಥಳವಾಗಿದ್ದು APMCಯ ಹೃದಯ ಭಾಗದಲ್ಲಿ ಇದು ಕಟ್ಟಡ ಇದೆ. ಆದ್ರಿಂದ ಅದೇ ಸ್ಥಳದಲ್ಲಿ ಮತ್ತೆ ನೀವು ಕಟ್ಟಡ ನಿರ್ಮಾಣ ಮಾಡಿ ಅನ್ನೋದೊಂದು ನಮ್ಮ ಮನವಿ ಇದೆ. ನೀವು ಬೇಕಾದ್ರೆ ಬೇರೆ ಸ್ಥಳದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮೂರ್ತಿ ಸ್ಥಾಪನೆ ಮಾಡಲಿ ಅಂತ ನಾವು ಅವರಿಗೆ ಮನವಿ ಸಲ್ಲಿಸಿದೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಬಿಗ್ ಬಾಸ್ ಖ್ಯಾತಿಯ ನಟಿ ಕಾವ್ಯ ಅವರು ಕೂಡಲೇ ಕಲಬುರಗಿ ಜನರಿಗೆ ಕ್ಷಮೆ ಯಾಚಿಸಬೇಕು ಎಂದು ಕರ್ನಾಟಕ ಸಂಘಟನಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಗುರು ಬಂಡಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಸಂಘದ ವತಿಯಿಂದ 11ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸರಕಾರಿ ಶಾಲೆಯ ಮತ್ತು ಕಾಲೇಜಿನ ಅತಿ ಹೆಚ್ಚು ಅಂಕ ಪಡೆದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡುವ ಕಾರ್ಯಕ್ರಮವನ್ನು ದಿನಾಂಕ 23ನೇ ಮೇ 2026ರಂದು ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂಘದ ವತಿಯಿಂದ ಇಲ್ಲಿಯವರೆಗೆ ಸುಮಾರು 90ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಲಾಗಿದೆ. ಯಾವ ವಿಶೇಷ ಅತಿಥಿಗಳು ಕೂಡ ಅಸಭ್ಯ ವರ್ತನೆ ಮತ್ತು ಅವಸರವಾಗಿ ಬಂದು ವೇದಿಕೆಯ ಮೇಲೆ 10 ನಿಮಿಷಗಳ ಕಾಲ ಕೂಡ ನಿಲ್ಲದೆ ಮರಳಿ ಹೋಗಿಲ್ಲ. ಈ ಎಲ್ಲಾ ವಿಶೇಷ ಅತಿಥಿಗಳಿಗೆ ನಾವು ಚಿರಋಣಿ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕೇವಲ 5 ನಿಮಿಷಗಳು ಕೂಡ ವೇದಿಕೆಯ ಮೇಲೆ ನಿಲ್ಲದೆ ವೇದಿಕೆಯ ಮೇಲೆ ಇರುವಂತಹ ಮುಖ್ಯ ಅತಿಥಿಗಳಿಗೆ, ಗಣ್ಯರಿಗೆ ವೇದಿಕೆಯ ಮೇಲೆ ಅಗೌರವ ತಂದಿದ್ದಾರೆ. ಜೊತೆಗೆ ಅವರ ಅಭಿಮಾನಿಗಳಿಗೂ ನೆರೆದಿರುವ ಕಲಬುರಗಿ ಜನತೆಗೂ ಅವಮಾನಿಸಿ ದುರಹಂಕಾರ ತೋರಿ ಹೋಗಿದ್ದಾರೆ. ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ಕಾವ್ಯರವರು ಈ ಒಂದು ಕಾರ್ಯಕ್ರಮಕ್ಕೆ ಬರಲು ಅವರ ಸಂಭಾವನೆಯ ಹಣದ 1 ಲಕ್ಷ ಮತ್ತೆ ಅವರು ಬೆಂಗಳೂರಿನಿಂದ ಕಲಬುರಗಿ ನಗರಕ್ಕೆ, ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗುವ ಸಾರಿಗೆ ವಿಮಾನ ಖರ್ಚು ಮತ್ತು ಅವರ ತಿಂಡಿ, ಊಟ ಮತ್ತು ಅವರ ವಿಶ್ರಾಂತಿಯ ಸಲುವಾಗಿ ಲಾಡ್ಜ್ ಎಲ್ಲಾ ವ್ಯವಸ್ಥೆಯನ್ನ ನೀಡಿದ್ದೇವೆ. ಇಷ್ಟೆಲ್ಲ ಅವರ ಮೇಲಿನ ಅವರ ಅಭಿಮಾನಕ್ಕಾಗಿ ಮಾಡಿದರು. ಅವರು ನಮ್ಮ ಕಲಬುರಗಿಯ ಮುಖ್ಯ ಅತಿಥಿಗಳಿಗೆ, ಗಣ್ಯರಿಗೆ ಮತ್ತು ಕಲಬುರಗಿ ನಗರದ ಅಭಿಮಾನಿಗಳಿಗೆ ಅವಮಾನಿಸಿದ್ದಾರೆ. ಆದ್ದರಿಂದ ಕೂಡಲೇ ಅವರು ಕಲಬುರಗಿ ಜನತೆಗೆ ಕ್ಷಮೆಯಾಚಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾವ್ಯ ಅವರ ವಿರುದ್ಧ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ಸಂಘಟನಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಗುರು ಬಂಡಿಯವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಈಶ್ವರ್ ಹೆಗ್ಗಾ, ಅಶ್ವಿನಿ ಚೌಹಾಣ್, ಸುಮಾಯಸ್ ಕವಲ್ದಾರ್, ಸಚಿನ್ ಪೂಜಾರಿ, ಮುತ್ತಣ್ಣ ಭಾಗೋಡಿ, ಪ್ರದೀಪ್ ಓಂಕಾರ್, ಅನಿಲ್ ಬಂಡಿ, ಶಿವು ಪಾಟೀಲ್, ಬೀರು ಪೂಜಾರಿ, ಮಲ್ಲು ಪಾಟೀಲ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಪತ್ರಿಕಾಗೋಷ್ಠಿ ಮಾಡೋ ಮೂಲ ಉದ್ದೇಶ ಏನಂತಂದ್ರೆ, ಪ್ರತಿ ವರ್ಷಕ್ಕೆ 2 ಸಲ ಒಂದು ವಿಭಿನ್ನ ರೀತಿಯ ಮತ್ತು ಸಾಮಾಜಿಕ ಕಳಕಳಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಿರ್ತೀವಿ. SSLC ವಿದ್ಯಾರ್ಥಿಗಳು ಮತ್ತು PUC ವಿದ್ಯಾರ್ಥಿಗಳು, ಸರ್ಕಾರಿ ಶಾಲೆ ಮತ್ತು ಕಾಲೇಜಿನ PUC ಮತ್ತು SSLC ವಿದ್ಯಾರ್ಥಿಗಳನ್ನು, ಬಡ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ 50 ಜನ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪುರಸ್ಕೃತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. 23ನೇ ತಾರೀಕು SM ಪಂಡಿತ್ ರಂಗಮಂದಿರದಲ್ಲಿ. ಪ್ರತಿ ವರ್ಷ ಕೂಡ ಚೆನ್ನಾಗಿ ನಡೀತಿತ್ತು. ನಿಮ್ಮ ಮಾಧ್ಯಮದ ಸಹಕಾರ, ಪ್ರೀತಿ, ವಿಶ್ವಾಸ ಎಲ್ಲನೂ ತುಂಬಾ ಚೆನ್ನಾಗಿರ್ತಿತ್ತು. ಅದೇ ರೀತಿ ಈ ಸಲ ಕೂಡ ನಿಮ್ಮೆಲ್ಲ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ತುಂಬ ಖುಷಿನೇ ಆಯಿತು. ತುಂಬ ಜನ ಸೇರಿದ್ರು. ಎಲ್ಲ ವಿದ್ಯಾರ್ಥಿಗಳು ಆಗಿರ್ಬೋದು, ವೇದಿಕೆ ಮೇಲೆ ತುಂಬ ಒಳ್ಳೆಯ ವ್ಯಕ್ತಿಗಳು ಕೂಡ ಇದ್ದರು. ಒಂದೇ ಒಂದು ಕೆಟ್ಟ ಅಹಿತಕರ ಘಟನೆ ಏನಾಯ್ತಂದರೆ, ಈ ನನ್ನ 90 ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಒಂದು ಆಗದೇ ಇರುವಂಥ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಒಂದು ಕೈ ಘಟನೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಆಯಿತು. ಈ ಒಂದು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂದರೆ, ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ಒಂದು ಅವಮಾನ ಆಗಿದೆ, ಮತ್ತು ಕಾವ್ಯವರ ಅಭಿಮಾನಿಗಳಿಗೂ ಅವಮಾನ ಆಗಿದೆ, ಕೆಲವು ಒಳ್ಳೆಯ ಅಭಿಮಾನಿಗಳಿಗೆ. ಜೊತೆಗೆ ಕಲಬುರಗಿಯ ಜನತೆಗೆ ತುಂಬ ಅವಮಾನ ಆಗಿದೆ. ಯಾಕಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಲಬುರಗಿ ಬಂದ್ಬಿಟ್ಟು ಈ ಥರ ಆಯಿತು, ಕಲಬುರಗಿ ಬಂದ್ಬಿಟ್ಟು ಈ ಥರ ಆಯಿತು ಅಂತೇಳಿ ಎಲ್ಲ ಕಡೆ ಆಗ್ತಿದೆ. ಜೊತೆಗೆ ನನ್ನ ಮೇಲಂತೂ ಸ್ವಲ್ಪ ತುಂಬಾ ಅಪವಾದಗಳು ಬರ್ತಿದೆ. ಬರಲಿ, ಅದಕ್ಕೆಲ್ಲ ಒಂದು ಉತ್ತರ ಕೊಡಬೇಕು. ನಮ್ಮ ಕಲಬುರಗಿ ಮುಂಚೆಲ್ಲ ಅಂದರೆ
ನಾನು 12 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಬರ್ತಿದ್ದೀನಿ. ಮುಂಚೆಲ್ಲ ನಮ್ಮ ಕಲಬುರಗಿಗೆ ಯಾರಾದರೂ ಒಬ್ಬರು ಬರಬೇಕಾಗಿತ್ತು ಅಂತಂದ್ರೆ ವಿಚಾರ ಮಾಡೋಂಥ ಪರಿಸ್ಥಿತಿ ಇತ್ತು. ಸೊ ಈಗ ಮತ್ತೆ ಅದೇ ಪರಿಸ್ಥಿತಿ ಪ್ರಾರಂಭ ಆಗಬಾರ್ದು ಒಂದು ಕಾರಣಕ್ಕೆ ನಾನು ಈ ಪತ್ರಿಕಾಗೋಷ್ಠಿ ಮಾಡ್ತಿದ್ದೀನಿ. ಸುಮಾರು ಜನ ಅಂದರೆ ಯಶೋರು ಇಟ್ಕೊಂಡು ಪ್ರಜ್ವಲ್ ಗಣೇಶ್ ಆಗಿರ್ಬೋದು, ಸುಮಾರು ಜನ ಆರ್ಟಿಸ್ಟ್ನ ಕರೆಸಿ ರಾಜೇಶ್ ಕೃಷ್ಣ ಆಗಿರ್ಬೋದು, ವಿಜಯ್ ಪ್ರಕಾಶ್ ಆಗಿರ್ಬೋದು, ಅನುಷಾಗಿ ಸುಮಾರು ಜನ ಕಾರ್ಯಕ್ರಮನ ಕರೆಸಿ ಅದ್ದೂರಿ ಕಾರ್ಯಕ್ರಮ ಮಾಡಿ ಯಶಸ್ವಿ ಮಾಡಿ ಅವರು ಖುಷಿಯಿಂದ ಹೋಗಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ಬಂದಂಥ ಎಲ್ಲ ವಿಶೇಷ ಅತಿಥಿಗಳು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋದರು. ಎಲ್ಲರಿಗೂ ಚಿರಋಣಿ ಈ ಕಾರ್ಯಕ್ರಮ ಮುಖಾಂತರ, ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಜೊತೆಗೆ ಇವರು ಬಿಗ್ ಬಾಸ್ ಖ್ಯಾತಿಯ ಕಾವ್ಯವರು ಕರೆಸಿದ್ವಿ. ವೇದಿಕೆ ಮೇಲೆ ಬಂದಂಥ ಒಂದು 5 ನಿಮಿಷದಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ. ಆಗ ಸ್ಟಾರ್ಟ್ ಆದ ತಕ್ಷಣ ಅದಾದಮೇಲೆ ಅವ್ರಿಗೆ ಸನ್ಮಾನ ಇಟ್ಕೊಂಡ್ವಿ. ಅದೊಂದು 5 ಇಲ್ಲ 7 ನಿಮಿಷ ಈ ಕಾರ್ಯಕ್ರಮದಲ್ಲಿದ್ದು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಕೂಡ ರಿಕ್ವೆಸ್ಟ್ ಮಾಡಿದ್ರು, ಇನ್ನೊಂದು ಹಾಫ್ ಅನ್ ಅವರ್ ವಿದ್ಯಾರ್ಥಿಗಳನ್ನ ಪ್ರಶಸ್ತಿಗೆ ಹೋಗಿ ಬರ್ರಿ ಹಂಗೆ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು. ಕೇಳ್ದೇ ಅಲ್ಲಿ ಕಾರ್ಯಕ್ರಮದಿಂದ ಕಾಲಿರ್ತಾರೆ, ಯಾಕಂತಂದ್ರೆ ಬೇರೆ ಬೇರೆ ರೀಸನ್ ಹೇಳ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಾನು ಇಲ್ಲಿ ತನಕ ಹೋಗಿ ಅಂದರೆ ಮುಂಗಡವಾಗಿ ಅಂದರೆ ಟೋಟಲಿ ಅವ್ರಿಗೆ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಹಾಗೂ ಸರಿಯಾದ ಸಮಯಕ್ಕೆ ರಸಗೊಬ್ಬರ ಒದಗಿಸುವಂತೆ ಒತ್ತಾಯಿಸಿ ಮೇ 30ರಂದು ಸಿಪಿಐ ಮತ್ತು ಎಐಕೆಎಸ್ ವತಿಯಿಂದ ಜಂಟಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಹಾಗೂ ಸರಿಯಾದ ಸಮಯಕ್ಕೆ ರಸಗೊಬ್ಬರ ಒದಗಿಸುವಂತೆ ಒತ್ತಾಯಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಹಾಗೂ ಅಖಿಲ ಭಾರತ ಕಿಸಾನ್ ಸಭಾ ಎಐಕೆಎಸ್ ವತಿಯಿಂದ ದಿನಾಂಕ 30 ಮೇ 2026ರಂದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಮುಂದೆ ಜಂಟಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಎಐಕೆಎಸ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಮೌಲಾ ಮುಲ್ಲಾ, ಎಐಕೆಎಸ್ ಜಿಲ್ಲಾಧ್ಯಕ್ಷರಾದ ಭೀಮಾಶಂಕರ್ ಮಾಡಿಯಾಳ್, ಸಿಪಿಐ ಸಹ ಕಾರ್ಯದರ್ಶಿ ಪ್ರಭುದೇವ್ ಎಳಸಂಗಿ, ಎಐಕೆಎಸ್ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಚೌಧರಿ ಹಾಗೂ ಸಿಪಿಐ ನಗರ ಕಾರ್ಯದರ್ಶಿ ಸಾಜಿದ್ ಅಹಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಮತ್ತು ರಸಗೊಬ್ಬರ ಒದಗಿಸಬೇಕಾಗಿತ್ತು. ಆ ಒಂದು ಬೀಜ ಮತ್ತು ರಸಗೊಬ್ಬರ ಒದಗಿಸಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಫಲ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತದೆ. ಯಾಕೆ ಅಂತೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಹಿಂದೆ ಹೇಳಿತ್ತು, ನಮಗೆ ಈ ಸರ್ತಿ ಯುದ್ಧದ ಕಾರಣಕ್ಕಾಗಿ ರಸಗೊಬ್ಬರದ ಕೊರತೆ ಬರ್ತಕ್ಕಂಥ ಸಾಧ್ಯತೆ ಇದೆ, ಅದಕ್ಕೆ ಅದನ್ನು ಬರದೇ ಇರೋ ರೀತಿಯೊಳಗೆ ನಾವು ಮಾಡಬೇಕು ಅಂತ ಹೇಳಿದ್ರೆ ನಾವು ಅಡ್ವಾನ್ಸಾಗಿ ಹೆಚ್ಚಿನ ದುಡ್ಡು ಕೊಟ್ಟು ರಸಗೊಬ್ಬರವನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿತ್ತು. ಕಳೆದ 2025-26ನೇ ಬಜೆಟ್ ಒಳಗೆ 1,71,000 ಸಬ್ಸಿಡಿಯನ್ನು ಈ ಗೊಬ್ಬರಕ್ಕಾಗಿ ತೆಗೆದಿಟ್ಟಿರ್ತಕ್ಕಂಥದ್ದು, ಮತ್ತು ಈ ಯುದ್ಧದ ಕಾರಣದಿಂದ ಹೆಚ್ಚುವರಿಯಾಗಿ 70,000 ಕೋಟಿ ರೂಪಾಯಿನದ ಹೆಚ್ಚುವರಿ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಅದನ್ನು ಭರಿಸ್ಲಿಕ್ಕೆ ಸಿದ್ಧರಿದ್ದೇವೆ ಮತ್ತು ತರಿಸಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಮೊನ್ನೆ ಇತ್ತೀಚೆಗೆ ನಮ್ಮ ರಾಜ್ಯದ ಕೃಷಿ ಸಚಿವರಾಗಿರ್ತಕ್ಕಂಥ ಚೆಲುವನಾರಾಯಣ ಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಇಡೀ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರದ ಎಷ್ಟು ನಿಗದಿಯಾಗಿದೆ ಮತ್ತು ಎಷ್ಟು ಸರಬರಾಜಾಗಿದೆ ಅಂತಕ್ಕಂಥ ಗಮನಿಸಿದರೆ ಅರ್ಧದಷ್ಟು ಮಾತ್ರ ಅವಶ್ಯಕತೆ ಇರ್ತಕ್ಕಂಥ ರಸಗೊಬ್ಬರ ಸರಬರಾಜಾಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಅದನ್ನು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜಂಟಿ ಕೃಷಿ ನಿರ್ದೇಶಕರು ಕೂಡ ಇತ್ತೀಚೆಗೆ ತಮ್ಮ ಹೇಳಿಕೆಯಲ್ಲಿ ದೃಢಪಡಿಸಿದ್ದಾರೆ. ಹಾಗಾಗಿ ಇವೆರಡೂ ಹೇಳಿಕೆಗಳನ್ನು ಆಧಾರವಾಗಿಟ್ಕೊಂಡು ಈಗಾಗಲೇ ಕಳ್ಳತನದಿಂದ ಮಾರ್ತಕ್ಕಂಥ ಒಂದಿಷ್ಟು ಜನ ಅದನ್ನು ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡು ಮತ್ತು ನಕಲಿ ಬೀಜ ಗೊಬ್ಬರವನ್ನು ಇಟ್ಕೊಂಡು ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸಗಳು ಶುರುವಾಗಿದ್ದಾವೆ. ಇದನ್ನು ಈ ಕೂಡಲೇ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾಡ್ತದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy,
yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness.